ದಾಕ್ಷಿಣ್ಯವಂತ ದೇಶಕ್ಕೆ ಹೋದರೆ ದಕ್ಷಿಣೆ ಸಿಕ್ಕಿತೆ ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಗಾದೆಗಳಲ್ಲಿ ಒಂದು. ಮಾನವನ ಸ್ವಭಾವ ಮತ್ತು ಲೋಕದ ವಾಸ್ತವವನ್ನು ಈ ಗಾದೆ ಬಹಳ ಮಾರ್ಮಿಕವಾಗಿ ವಿವರಿಸುತ್ತದೆ. ಈ ಗಾದೆ ಮಾತಿನ ಸವಿಸ್ತಾರವಾದ ಪ್ರಬಂಧ ಇಲ್ಲಿದೆ. ಪೀಠಿಕೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಅಲ್ಪ ಅಕ್ಷರಗಳಲ್ಲಿ ಅತಿ ಹೆಚ್ಚಿನ ಅರ್ಥವನ್ನು ತುಂಬಿಕೊಂಡಿರುವ ಗಾದೆಗಳು ಬದುಕಿಗೆ ದಾರಿದೀಪವಾಗಿವೆ. ದಾಕ್ಷಿಣ್ಯವಂತ ದೇಶಕ್ಕೆ ಹೋದರೆ ದಕ್ಷಿಣೆ ಸಿಕ್ಕಿತೆ ಎಂಬ ಗಾದೆಯು ಮನುಷ್ಯನ ವ್ಯಕ್ತಿತ್ವ ಮತ್ತು ಸಮಯೋಚಿತ ವರ್ತನೆಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುತ್ತದೆ. ಗಾದೆಯ ಅರ್ಥ. ಇಲ್ಲಿ ದಾಕ್ಷಿಣ್ಯ ಎಂದರೆ ಮುಲಾಜು, ಸಂಕೋಚ ಅಥವಾ ಮೊಗಮೋಡಿ ಎಂದು ಅರ್ಥ. ದಕ್ಷಿಣೆ ಎಂದರೆ ನಾವು ಮಾಡುವ ಕೆಲಸಕ್ಕೆ ಸಿಗುವ ಪ್ರತಿಫಲ ಅಥವಾ ಗೌರವಧನ. ಯಾರಾದರೂ ಅತಿಯಾದ ದಾಕ್ಷಿಣ್ಯ ಅಥವಾ ಸಂಕೋಚ ಪಡುವವರ ಬಳಿ ಹೋಗಿ ನಮಗೆ ನ್ಯಾಯವಾಗಿ ಸಿಗಬೇಕಾದ ಪ್ರತಿಫಲವನ್ನು ಅಥವಾ ಸಹಾಯವನ್ನು ಕೇಳದಿದ್ದರೆ ಅವರು ತಾವಾಗಿಯೇ ಬಂದು ನಮಗೆ ಕೊಡುವುದಿಲ್ಲ. ಅಂದರೆ ಅತಿಯಾದ ಸಂಕೋಚವಿರುವ ಜಾಗದಲ್ಲಿ ವ್ಯವಹಾರ ಕುದುರುವುದಿಲ್ಲ ಮತ್ತು ನಮಗೆ ಸಿಗಬೇಕಾದ ಲಾಭ ಸಿಗುವುದಿಲ್ಲ ಎಂಬುದು ಇದರ ಸಾರಾಂಶ. ವಿವರಣೆ. ಬದುಕಿನಲ್ಲಿ ಯಶಸ್ವಿಯಾಗಲು ಕೇವಲ ಒಳ್ಳೆಯತನವಿದ್ದರೆ ಸಾಲದು, ಬದಲಿಗೆ ಚತುರತೆ ಮತ್ತು ಸ್ಪಷ್ಟವಾದ ಸಂವಹನ ಕಲೆ ಇರಬೇಕು. ಈ ಗಾದೆಯನ್ನು ನಾವು ಎರಡೂ ದೃಷ್ಟಿಕೋನಗಳಿಂದ ನೋಡಬಹುದು. ಒಂದು ವೈಯಕ್ತಿಕ ದೃಷ್ಟಿಕೋನ. ನಾವು ಸಂಕೋಚದ ಸ್ವಭಾವದವರಾಗಿದ್ದರೆ ಅಥವಾ ಅತಿಯಾದ ಮುಲಾಜಿಗೆ ಒಳಗಾದರೆ ನಮ್ಮ ಹಕ್ಕುಗಳನ್ನು ಕಳೆದುಕೊಳ್ಳುತ್ತೇವೆ. ನಮಗೆ ಏನು ಬೇಕು ಎಂದು ನಾವು ಕೇಳದ ಹೊರತು ಎದುರಿಗಿರುವವರು ಎಷ್ಟೇ ಒಳ್ಳೆಯವರಾಗಿದ್ದರೂ ನಮ್ಮ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗದಿರಬಹುದು. 2. ವೃತ್ತಿಪರ ದೃಷ್ಟಿಕೋನ. ವ್ಯಾಪಾರ ಅಥವಾ ಕೆಲಸದ ಜಾಗದಲ್ಲಿ ಮುಲಾಜಿಗೆ ಒಳಗಾಗಿ ಹಣ ಕೇಳಲು ಸಂಕೋಚಪಟ್ಟರೆ ನಷ್ಟ ಅನುಭವಿಸಬೇಕಾಗುತ್ತದೆ. ದಾಕ್ಷಿಣ್ಯ ಪಡುವ ದೇಶ ಅಥವಾ ವ್ಯಕ್ತಿ ನಮಗೆ ಗೌರವ ಕೊಡಬಹುದು, ಆದರೆ ಬದುಕಲು ಬೇಕಾದ ದಕ್ಷಿಣೆ ಆದಾಯ ಸಿಗುವುದು ಕಷ್ಟ. ಜೀವನಕ್ಕೆ ಅನ್ವಯ. ಲೋಕದ ವ್ಯವಹಾರದಲ್ಲಿ ಸದಾಕಾಲವೂ ಮೌನವಾಗಿರುವುದು ಅಥವಾ ಎಲ್ಲದಕ್ಕೂ ಒಪ್ಪುವುದು ಸರಿಯಲ್ಲ. ಎಲ್ಲಿ ಧ್ವನಿ ಎತ್ತಬೇಕೋ ಅಲ್ಲಿ ಎತ್ತಲೇಬೇಕು. ಸಂಕೋಚದಿಂದ ಅಥವಾ ಮುಲಾಜಿನಿಂದ ಹಿಂದೆ ಸರಿದರೆ ಜೀವನದಲ್ಲಿ ಸಿಗಬೇಕಾದ ಅವಕಾಶಗಳು ಕೈತಪ್ಪಿ ಹೋಗುತ್ತವೆ. ಹಸಿದ ಮಗು ಅತ್ತರೆ ಮಾತ್ರ ತಾಯಿಯು ಹಾಲು ನೀಡುತ್ತಾಳೆ ಎಂಬ ಮಾತಿನಂತೆ ನಮಗೇನು ಬೇಕೆಂದು ನಾವು ಕೇಳದಿದ್ದರೆ ಲೋಕವು ನಮಗೆ ಏನನ್ನೂ ನೀಡುವುದಿಲ್ಲ. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ ದಾಕ್ಷಿಣ್ಯ ಅಥವಾ ಸಂಕೋಚ ಎನ್ನುವುದು ಒಂದು ಮಿತಿಯಲ್ಲಿದ್ದರೆ ಚಂದ, ಆದರೆ ಅದೇ ನಮ್ಮ ಬದುಕಿನ ಪ್ರಗತಿಗೆ ಅಡ್ಡಿಯಾಗಬಾರದು. ನ್ಯಾಯವಾಗಿ ಸಿಗಬೇಕಾದದ್ದನ್ನು ಪಡೆಯಲು ಸಂಕೋಚವನ್ನು ಬಿಟ್ಟು ಮುನ್ನುಗ್ಗಬೇಕು. ಆಗ ಮಾತ್ರ ಬದುಕಿನಲ್ಲಿ ಸುಖ ಮತ್ತು ಸಮೃದ್ಧಿ ಕಾಣಲು ಸಾಧ್ಯ.